ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB ಗ್ರೂಪ್ ಡಿ ಹುದ್ದೆಗಳು 22,000 ಈಗ ನೇಮಕಾತಿಯಾಗಿದ್ದು, ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮ್ದು ಎಕ್ಸಾಮ್ ಬಂದು ಜೂನ್ ಜುಲೈಯಲ್ಲಿ ಆಗುತ್ತೆ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲೆಬಸ್ ಏನು, ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಅಂದ್ರೆ ಯಾವ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಅದರಲ್ಲಿ ಯಾವ ಲೆಸನ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತೇಳಿ ಇವತ್ತಿನ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಕರ್ನಾಟಕದ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಿದ್ರಂದ್ರ ಮಿಸ್ ಮಾಡದೆ ಇದನ್ನ ಕಂಪ್ಲೀಟ್ ಆಗಿ ನೋಡ್ಕೋರಿ. ಎಲ್ಲಾ ಓದುವ ಅವಶ್ಯಕತೆ ಇಲ್ರಿ. ಇಲ್ಲಿ ಒಂದಿಷ್ಟು ಟಾಪಿಕ್ ಅನ್ನ ನೀವು ಸ್ಕಿಪ್ ಮಾಡ್ರಿ, ಒಂದಿಷ್ಟು ಇಂಪಾರ್ಟೆಂಟ್ ಇರೋ ಟಾಪಿಕ್ ಅನ್ನ ಮಿಸ್ ಮಾಡದೆ ಓದ್ರಿ. ಬರ್ರಿ ಹಾಗಿದ್ರ ಯಾವ್ಯಾವೆಲ್ಲ ಟಾಪಿಕ್ ಅವ ಅಂತೇಳಿ ನೋಡೋದಾದ್ರ, ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದ್ರೂ ಈ ಸಾರಿ ಸೀರಿಯಸ್ ಆಗಿ RRB ಗ್ರೂಪ್ ಡಿ ಗೆ ಸ್ಟಡಿ ಮಾಡಕತ್ತವ್ರು, ಇಲ್ಲಿ ಸಿಲೆಬಸ್ ನೋಟ್ಸ್ ಐತಿ, ಇಂಟ್ರೆಸ್ಟ್ ಇದ್ದವ್ರು ಫುಲ್ ನೋಡಿ ನೋಟ್ಸ್ ಅನ್ನ ತಗೋರಿ, ಇಲ್ಲಾಂದ್ರ ಸ್ಕಿಪ್ ಮಾಡ್ಕೊಂಡು ಟಾಪಿಕ್ ಅನ್ನ ನೋಡ್ಕೋರಿ. ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಡಿ 2026ರಲ್ಲಿ ಸ್ಟಡಿಯನ್ನ ಮಾಡ್ತಾ ಇದ್ದಾರೆ, ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾವ್ರಿ. ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ದಾಗ ಸಾಕಷ್ಟು ಪ್ರಶ್ನೆಗಳು ಬಂದವ್ರಿ. ಇದನ್ನ ನೋಟ್ಸ್ ಓದ್ರಿ, 80+ ಸ್ಕೋರ್ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ನೋಡಿ, ಜಿಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಮತ್ತೆ ರೀಸನಿಂಗು ಮತ್ತೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ಕೂಡ ಇರ್ತದೆ. ಕಂಪ್ಲೀಟ್ ಸಿಲೆಬಸ್ ನೋಡೋದ್ರ ಜೊತೆಗೆ ನಿಮಗೆ ಪ್ರಚಲಿತ ಘಟನೆ ಮತ್ತು ಓಲ್ಡ್ ಕ್ವಶನ್ ಪೇಪರು ಇವೆಲ್ಲ ಸೇರಿ ಕೇವಲ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ ವಿಡಿಯೋನ ಸ್ಕ್ರೀನ್ಶಾಟ್ ನೋಡಿದ್ದನ್ನ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ಈ ನೋಟ್ಸ್ ಬಂದು 200 ರೂಪಾಯಿಗೆ ಸಿಗ್ತಾವ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 95381513 ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸ್ರಿ. 300 ರೂಪಾಯಿ ಕೇವಲ 200 ರೂಪಾಯಿಗೆ ಈ ಎಲ್ಲ ನೋಟ್ಸ್ ಸಿಗ್ತಾವೆ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು, ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ. ಬರೀ ಕರೆಂಟ್ ಅಫೇರ್ಸ್ ತಗೋಕೊಡ್ರಿ, 1 ಮಂತ್ಗೆ 30ರಿಂದ 50 ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ನಾವು ನಿಮಗೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಜೊತೆಗೆ ನಿಮಗೆ ಸಿಲೆಬಸ್ ಅಲ್ಲಿರೋ ನೋಟ್ಸ್ ರೀ, ಅದರಲ್ಲೂ ಜಿಕೆ, ಸೈನ್ಸು, ಮ್ಯಾಥಮೆಟಿಕ್ಸ್, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ 200 ರೂಪಾಯಿಗೆ ಸಿಗ್ತಾವ್ರಿ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು, ಈ ರೀತಿ ನೋಟ್ಸ್ ಇರ್ತದ. ಇದು ನಿಮಗೆ ಶಾರ್ಟ್ ನೋಟ್ಸ್ ಇರುತ್ತೆ. ಮೊದಲ ಶಾರ್ಟ್ ನೋಟ್ಸ್ ಆದಮೇಲೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ರೀ. ಇಲ್ಲಿ ನೋಡಿರಿ, ಡೀಟೇಲ್ಸ್ ನೋಟ್ಸ್ ಕೂಡ ಐತಿ. ಈ ರೀತಿ ಎಲ್ಲ ನೋಟ್ಸ್ ಇರ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು 95381513 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ. ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ 200 ರೂಪಾಯಿಗೆ ನೋಟ್ಸ್ ಸಿಗ್ತಾವ್ರಿ. ಸ್ನೇಹಿತರೆ, ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದ್ರಿ. ಬರ್ರಿ ಹಾಗಿದ್ರೆ ಸಿಲೆಬಸ್ ಏನೈತೆ ಮೊದಲ ಬೇಸಿಕ್ ತಿಳ್ಕೊಂಡು ಮುಂದೆ ಹೋಗೋಣ್ರಿ. ಮ್ಯಾಥಮೆಟಿಕ್ಸ್ಗೆ 25 ಮಾರ್ಕ್ಸ್, 25 ಕ್ವಶನ್ಸ್ ಇರ್ತಾವ್ರಿ. ರೀಸನಿಂಗ್ಗೆ 30 ಮಾರ್ಕ್ಸ್, 30 ಕ್ವಶನ್ಸ್ ಇರ್ತಾವ. ಸೈನ್ಸ್ಗೆ 25 ಕ್ವಶನ್ಸ್, 25 ಮಾರ್ಕ್ಸ್. ಜಿಕೆ GS ಕರೆಂಟ್ ಅಫೇರ್ಸ್ 20 ಕ್ವಶನ್ಸ್, 20 ಮಾರ್ಕ್ಸ್. ಒಟ್ಟಾರೆಯಾಗಿ ಟೈಮ್ 90 ನಿಮಿಷ ಟೈಮ್ ಇರುತ್ತೆ. ಒಂದು ಪ್ರಶ್ನೆಯನ್ನ ಬಿಡಿಸಾಕ 1 ನಿಮಿಷ ಕೂಡ ನಿಮ್ ಕಡೆ ಟೈಮ್ ಇಲ್ಲ ರೀ. ಓಕೆ, ತಿಳಿತಲ್ಲ. ಇನ್ನ ಫಿಸಿಕಲ್ ಏನೇನ್ ಇರುತ್ತಂತ ನೋಡ್ಕೋರಿ. ಫಿಸಿಕಲ್ ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ, ಒಂದ್ ಸುಮ್ ಕನ್ನಡ್ಸೋರಿ. ಪುರುಷ ಅಭ್ಯರ್ಥಿಗಳಿಗೆ 35 kg ತೂಕದ್ದು ಹತ್ಕೊಂಡು ಹೋಗುದಿರತ್ರಿ, 100 ಮೀಟರ್ 2 ನಿಮಿಷದ ಒಳಗಡೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಸೇಮ್ ರೀ, ಅದು 20 kg ಇರತ್ರಿ. ಓಕೆ, ಇನ್ನ ಪುರುಷ ಅಭ್ಯರ್ಥಿಗಳಿಗೆ ರನ್ನಿಂಗ್ ನೋಡ್ರಿ, 1000 ಮೀಟರ್ ಅಥವಾ 1 ಕಿಲೋಮೀಟರ್ ರನ್ನಿಂಗ್ ಇರುತ್ತ. ಇಲ್ಲಿ 4 ನಿಮಿಷ 15 ಸೆಕೆಂಡ್ ನಿಮಗೆ ಇರತ್ರಿ. ಇನ್ನ ಮಹಿಳಾ ಅಭ್ಯರ್ಥಿಗಳಿಗೆ ಅದೇ 1 ಕಿಲೋಮೀಟರ್ ರನ್ನಿಂಗ್ 5 ನಿಮಿಷ 40 ಸೆಕೆಂಡ್ ಒಳಗಡೆ ಹೋಗಿ ನೀವು ರೀಚ್ ಆಗ್ಬೇಕ್ರಿ. ಓಕೆ, ನೋಡಿದ್ರೆ ನೆಕ್ಸ್ಟ್ ರೀ, ಇನ್ನ ಮ್ಯಾಥಮೆಟಿಕ್ಸ್ಗೆ ಎಷ್ಟು ಪ್ರಶ್ನೆ ಅದ ಅಂತೇನೆ ನೋಡಿದ್ರಿ, ಯಾವ ಟಾಪಿಕ್ ಮೇಲೆ ಬರುತ್ತಂತೆ ನೋಡ್ಕೋರಿ. 25 ಕ್ವಶನ್ಸ್ ಇರ್ತದ. ಇಲ್ಲಿ ನೋಡ್ಕೋತಿರ್ಬೋದು ನೀವು ಪರ್ಸೆಂಟೇಜ್ ಮೇಲೆ, SI and CI ಮೇಲೆ, ಅದೇ ರೀತಿ ಪ್ರಾಫಿಟ್ ಅಂಡ್ ಲಾಸ್, ಟೈಮ್ ಅಂಡ್ ವರ್ಕ್, ಪ್ರತಿಯೊಂದು ಸಬ್ಜೆಕ್ಟ್ಗೆ ಪ್ರತಿಯೊಂದು ಲೆಸನ್ಗೆ ಎಷ್ಟು ಮಾರ್ಕ್ಸ್ ಬರ್ತಾವ ಅಂತೇಳಿ ಇಲ್ಲಿ ಇರ್ತದೆ. ಕಂಪ್ಲೀಟ್ ಆಗಿ ನೋಡ್ಕೋರಿ. ಸ್ನೇಹಿತರೆ, ನೀವೇನಾದ್ರೂ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಲ್ಲ, ಬರೀ ನಾವು 10th ಮುಗಿಸಿ ಸ್ಟಡಿ ಮಾಡಕತ್ತೀನಿ ಅನ್ನೋರು ಸ್ವಲ್ಪ ಕೈ ಬಿಟ್ಬಿಡ್ರಿ. ಯಾಕಪ್ಪ ಅಂದ್ರ ಸ್ವಲ್ಪ ಟಫ್ನ ಆಗತ್ತ. ಬಟ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿಲ್ಲಪ್ಪ ಅಂದ್ರೆ ಈ ಕ್ವಶನ್ಸ್ ಟೈಮ್ ತಗೋತಾವ್ರಿ. ಇದರಿಂದ ನೀವು ಇಲ್ಲಿ ಒಂದು ಕ್ವಶನ್ ಬಿಡ್ಸಾಕ್ ಹೋಗಿ ಮುಂದಿನ ಒಂದ್ 2-3 ಕ್ವಶನ್ಗಳನ್ನ ಬಿಡುವ ಸಾಧ್ಯತೆ ಬರ್ತರಿ. ಈ ಜಾಮೆಂಟ್ರಿ ಮತ್ತು ಟ್ರಿಗ್ನೋಮೆಂಟ್ರಿ ಏನದಾವಲ್ಲ ಸ್ವಲ್ಪ ಟಫ್ ಆಕವ್ರಿ ಕೆಲವು ಅಭ್ಯರ್ಥಿಗಳಿಗೆ. ಇದನ್ನ ಏನ್ ಮಾಡ್ರಿ, ನಾವು ಓದಿನ ಅನ್ನೋಂಗ ಅಷ್ಟ ಓದ್ಕೋರಿ. ಅಂದ್ರ ಟೈಮ್ ಸಿಕ್ತಂದ್ರ ಬಿಡಿಸ್ರಿ, ಟೈಮ್ ಸಿಗ್ಲಿಕ್ಕಂದ್ರ ಬಿಟ್ಟು ಬರ್ರಿ. ಯಾಕಂತ ತಿಳ್ಕೊರಿ, ಇವ್ರಿಂತರ ಇವ್ 4 ಮಾರ್ಕ್ಸ್ ಓದೋಗುದು ಏನ್ ಬಾಳ ಏನ್ ದೊಡ್ಡದಲ್ರಿ. ನೀವು 100ಕ್ಕೆ 100 ಟಚ್ ಮಾಡ್ತೇನೆ ಅಂದಾಗ ಇವ್ 4 ಮಾರ್ಕ್ಸ್ ಹೋದ್ರೆ ಯಾವ್ದೇ ರೀತಿ ಫರಕ್ ಬೀಳಲ್ಲ ನಿಮಗ. ಬಟ್ ಇವನ್ನ ಫಸ್ಟಿಗೆ ಬಿಡಿಸೋ ಹೊತ್ನ್ಯಾಗ ಒಂದೊಂದ್ ಕ್ವಶನ್ಕ 2ರಿಂದ 3 ನಿಮಿಷನ ತಗೊಂಡಿರ ತಿಳ್ಕೊರಿ. ಇಲ್ಲೇ ತಿಳ್ಕೊರಿ, ಇಲ್ಲಿ 3 ನಿಮಿಷ ತಿಳ್ಕೊರಿ. ಇದು 3 4 12 ನಿಮಿಷ ವೇಸ್ಟ್ ಆಗತ್ರಿ ನಿಮ್ದು. ಬರೀ ಎಷ್ಟು 4 ಕ್ವಶನ್ಗೆ. ಇದೇ 4 ಕ್ವಶನ್ ನೀವು ಸೈನ್ಸ್ ದಾಗ ಅಥವಾ ಬೇರೆ ಕ್ವಶನ್ ಬಿಡ್ಸಾಕ್ ಹೋದ್ರೆ 1 ನಿಮಿಷಕ್ಕೆ 1 ಕ್ವಶನ್ ಬಿಡಿಸಿದ್ರಲ್ಲಿ 12 ಕ್ವಶನ್ ಬರ್ತಾವ.
ಓಕೆ ತಿಳಿತಲ್ಲ. ಅದಕ್ಕೆ ಸ್ವಲ್ಪ ಇದನ್ನ ಸ್ಕಿಪ್ ಮಾಡೋದು ಬಹಳ ಉತ್ತಮ ರೀ. 10th ಮೇಲೆ ಬಂದವ್ರಿಗೆ ಹೇಳಾಕತ್ತೀನ್ರಿ. ನಾ ಒಬ್ಬೊಬ್ಬರಿಗೆ ಸೈನ್ಸ್ ಮುಗಿಸಿದಾರ ಇರ್ತೀರಿ, ಹೊಳ್ಳಿ BSc ಮುಗಿಸಿರ್ತೀರಿ, ಅಂಥವ್ರಿಗೆ ಏನು ಟಪ್ ಆಗಲ್ಲ. ಬಟ್ ಆದ್ರೂ ಕೂಡ ಟಪ್ ಹಾಕಿದ್ರೆ ಇವನ್ 2 ಟಾಪಿಕ್ ಅನ್ನ ಬಿಡೋದು ಬೆಸ್ಟ್ ರೀ. ನಾ ಇನ್ನೊಂದ್ ಸಾರಿ ಕೂಡ ಕ್ಲಾಸ್ ವಿಡಿಯೋ ಮಾಡಿ ಹೇಳ್ತೀನಿ ನಿಮ್ಗೆ, ಇಂಪಾರ್ಟೆಂಟ್ ಎಕ್ಸಾಮ್ ಬಂದಾಗ ಯಾವನ್ ಓದ್ಬೇಕಂತ ಹೇಳ್ರಿ. ಓಕೆ ರೀ, ಈಗ ಯಾವ್ಯಾವಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅಂತೇಳಿ ತಿಳ್ಕೊಂಡ್ರಿ. ಬೇಕಾದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ಬಿಡ್ರಿ. ನೀವು ಓದೋ ಕಡೆ ಒಂದ್ ಕಡೆ ಹಚ್ಕೊಂಡ್ರು ಅಡ್ಡಿ ಇಲ್ರಿ. ಓಕೆ ರೀ, ಸ್ಕ್ರೀನ್ ಶಾಟ್ ಹೊಡ್ಕೋರಿ. ಹೊಡ್ಕೊಂಡ್ರಿ ಸ್ಕ್ರೀನ್ ಶಾಟ್. ಓಕೆ ರೀ, ನೆಕ್ಸ್ಟ್ ರೀ ನಾ ರೀಸನಿಂಗ್ ರೀ. ರೀಸನಿಂಗ್ ಕೂಡ ಸ್ಕ್ರೀನ್ ಶಾಟ್ ಹೊಡ್ಕೋರಿ. ರೀಸನಿಂಗ್ ಅಲ್ಲಿ ಎಲ್ಲಾ ಕೂಡ ಓದಬೇಕ್ರಿ. ಸ್ವಲ್ಪ ರೀಸನಿಂಗ್ ಈಸಿ ರೀ, ಮ್ಯಾಥಮೆಟಿಕ್ಸ್ಗೆ ಹೋಲಿಸಿದ್ರೆ ರೀಸನಿಂಗ್ ಈಸಿ ರೀ. ಯಾವಕ್ಕೆಲ್ಲ ಎಷ್ಟೆಷ್ಟು ಮಾರ್ಕ್ಸ್ ಬರ್ತಾವ ಅಂತೇಳಿ ಕಂಪ್ಲೀಟ್ ಆದ ಮಾಹಿತಿ ಐತಿ. ಸ್ಕ್ರೀನ್ ಶಾಟ್ ಹೊಡ್ಕೊಂಡ ನೀವು ಓದೋ ಟೇಬಲ್ ಮೇಲೆ ಹಚ್ಕೋರಿ. ನಾ ಎದನ್ನ ಓದ್ತಾ ಆಗತ್ತೀನಿ, ಯಾವ ತಪ್ಪು ಮಾಡಾಕತ್ತೀನಿ, ಎದಕ್ ಬಾ ಟೈಮ್ ಕೊಡಾಕತ್ತೀನಿ ಅಂತೇಳಿ ನಿಮ್ಗ ತಿಳಿತೈತ್ರಿ. ಇದು ಒಂದು ಪರಿಶಿಷ್ಟ ಅಕಾಡೆಮಿ ಅಂತ ಬಂದಿದ್ರಿ. ಟಾಪ್ ಐತ್ರಿ ಅದು. ಹತ್ತರ ಏನಿಲ್ಲ ಅಂದ್ರೊಂದು 4 ಮಿಲಿಯನ್ ವರೆಗೂ ಕೂಡ ಅವ್ರಿಗೆ ಸಬ್ಸ್ಕ್ರೈಬರ್ ಅದಾರಿ. ಇದು ನಮ್ಮ ಉತ್ತರ ಭಾರತದಲ್ಲಿರುವ ಕೆಲವು ರಾಜ್ಯಗಳಲ್ಲಿ ಟಾಪ್ ಅಕಾಡೆಮಿ ಅಂತಾನೆ ಹೇಳ್ಬೋದು. ಅಲ್ಲಿಂದ ನಿಮ್ಗೆ ಇದನ್ನ ಬ್ಲೂ ಪ್ರಿಂಟ್ ಅನ್ನ ತೆಗೆಸಿಕೊಂಡಿದ್ರಿ. ಇಂಪಾರ್ಟೆಂಟ್ ಇರುತ್ತೆ. ಅವ್ರ ಪಿಕ್ಸ್ ಇವು ಕ್ವಶನ್ ಬೀಳ್ತಾವ ಅಂದ್ರೆ ಇವು ಬಿದ್ದ ಇರ್ತಾವ್ರಿ ಎಕ್ಸಾಮ್ದಾಗ. ಸೊ ಅದಕ್ಕಾಗಿ ಅವ್ರದ ನೋಡ್ಕೊಂಡು ನಾನು ನಿಮಗೆ ಕನ್ನಡದಾಗ ಹೇಳಾಕತ್ತಿದ್ರಿ. ಇದನ್ನು ಕೂಡ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೋರಿ. GK ರೀ, GK ಅಥವಾ GS. ಸ್ನೇಹಿತರೆ, ಇಲ್ಲಿ GK GS ದಾಗ ಇಂಪಾರ್ಟೆಂಟ್ ಆಗಿ ಎಲ್ಲಿ ಕ್ವಶನ್ ಜಾಸ್ತಿ ಬರ್ತಾವಪ್ಪ ಅಂದ್ರ ಕರೆಂಟ್ ಅಫೇರ್ಸ್ ರೀ. ಕರೆಂಟ್ ಅಫೇರ್ಸ್ ದಾಗ 6ರಿಂದ 8 ಅಥವಾ 10 ಕ್ವಶನ್ಸ್ ಬರುವ ಸಾಧ್ಯತೆ ಐತ್ರಿ. ನಾ ಆಲ್ರೆಡಿ ನಮ್ ನೋಟ್ಸ್ ಅನ್ನ ತೆಗೆದುಕೊಂಡ್ರೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಕೊಡ್ತೀನಿ ಅಂತ ಏನ್ರಿ. ನಿಮ್ಗೆ ಎಲ್ಲಾ ನೋಟ್ಸ್ ಸೇರಿ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತಾ, ಡೀಟೇಲ್ಸ್ ನೋಟ್ಸ್ ಇರುತ್ತ್ರಿ, ಎಲ್ಲಾ ಕೂಡ ಕವರ್ ಆಗಿದ್ದಿರುತ್ತ. ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಆ ನೋಟ್ಸ್ ಇಂಟ್ರೆಸ್ಟ್ ಇದ್ದವರು ಕೂಡ ತೆಗೆದುಕೊಳ್ಳ್ರಿ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಕರೆಂಟ್ ಅಫೇರ್ಸ್ ಮೇಲೆ ಬರ್ತಾ, ಇದನ್ನು ಕೂಡ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೋರಿ. ಯಾಕಪ್ಪ ಅಂದ್ರೆ ಏನ್ ಓದಾಕತ್ತೀನಿ ಅಂತೇಳಿ ನಿಮಗ್ ಗೊತ್ತಿರ್ಬೇಕ್ರಿ. ಇಂಪಾರ್ಟೆಂಟ್ ಆಗಿ ಹಿಸ್ಟ್ರಿ ರೀ. ಹಿಸ್ಟ್ರಿ, ಪಾಲಿಟಿಯಲ್ಲಿ ಆಲ್ಮೋಸ್ಟ್ ಎಲ್ಲ 1 ಕ್ವಶನ್ಸ್ ಬಾಳದ್ರೆ 2 ರೀ ಇಷ್ಟೇ ಬಂದಿರುತ್ತ. ಯಾಕಂದ್ರೆ ಇಲ್ಲಿ ಟಾಪಿಕ್ ಜಾಸ್ತಿ ಅದಾವು, ಓದೋದು ಜಾಸ್ತಿ ಐತಿ, ಬಟ್ ಕಡಿಮೆ ಮಾರ್ಕ್ಸ್ ರೀ. ಅದೇ ರೀತಿ ಸ್ಟ್ಯಾಟಿಕ್ GK ಅಲ್ಲಿ ಕೂಡ 2ರಿಂದ 3 ಅಥವಾ 4 ಕ್ವಶನ್ ಕೂಡ ಬಂದಿರ್ತಾವ ಸ್ಟ್ಯಾಟಿಕ್ GK ಒಳಗ. ಅದೇ ರೀತಿ ಉಳಿದಿದ್ರಾಗ ಏನೈತಲ್ಲ ಒಂದೊಂದು ಕ್ವಶನ್ಸ್ ಬರ್ತಾವ್ರಿ. ಜಿಯೋಗ್ರಫಿ ಒಮ್ಮೆ ಯಾವ ರೀತಿ ಮಾಡಿರ್ತಾರ ಒಮ್ಮೆ ಕೊಟ್ಟರಂದ್ರ 3-4 ಕ್ವಶನ್ ಕೊಟ್ಟಿರ್ತಾರ. ಇಲ್ಲಿಕಂದ್ರೆ 1 ಕ್ವಶನ್ 2 ಕ್ವಶನ್ ಇಷ್ಟ ಕೊಟ್ಟಿರ್ತಾರೆ. ಇಲ್ಲಿ ನಿಮ್ದು ಡಿಪೆಂಡ್ಸ್ ಅಪಾನ್ ಕರೆಂಟ್ ಅಫೇರ್ಸ್ ರೀ. ಕರೆಂಟ್ ಅಫೇರ್ಸ್ ಕಡಿಮೆ ಬಂದು ಅಂದ್ರ ಇಲ್ಲಿ ಜಿಯೋಗ್ರಫಿ ಒಳಗ ಕ್ವಶನ್ ಜಾಸ್ತಿ ಬಂದಿರ್ತಾರಿ. ಸೊ ಅದಕ್ಕಾಗಿ ಇವನು ಕೂಡ ಓದ್ಬೇಕ್ರಿ. ಇಲ್ಲಿ ಹಿಸ್ಟ್ರಿ ಒಳಗ ಸ್ವಾತಂತ್ರ್ಯ ಸಂಗ್ರಾಮ ಒಟ್ಟ ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಅದೇ ರೀತಿ ಆಧುನಿಕ ಭಾರತ ಇತಿಹಾಸ ಏನೈತಲ್ಲ ಅದನ್ನು ಕೂಡ ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಅದರಲ್ಲಿ ಜಾಸ್ತಿ ಪ್ರಶ್ನೆಗಳು ಬಂದಾವ್ರಿ. ಓಕೆ ರೀ, ನೋಡಿದ್ರಲ್ಲ. ಇನ್ನ ನೆಕ್ಸ್ಟ್ ಸೈನ್ಸ್ ರೀ. ಇದನ್ನು ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ರಿ ಅಂತ ಅನ್ಕೊಂಡೇನ್ರಿ. ಸೈನ್ಸ್ ರೀ. ಇದನ್ನು ಕೂಡ ಸ್ಕ್ರೀನ್ ಶಾಟ್ ಅನ್ನ ಹೊಡ್ಕೋರಿ. ಇಲ್ಲಿ 25 ಮಾರ್ಕ್ಸ್. ಇಲ್ಲಿ ಪ್ರತಿಯೊಂದು ಟಾಪಿಕ್ಗೆ ಪ್ರಶ್ನೆ ಇಲ್ಲಿ ನೋಡ್ರಿ ಬೇರೆ ಬೇರೆನ ಬರ್ತಾವ್ರಿ ಕ್ವಶನ್ಸ್. ಮತ್ ಇದ್ರೊಳಗ ಮತ್ತೆ ಲೆಸನ್ಸ್ ಇರ್ತಾವ್ರಿ. ನಾ ಆಲ್ರೆಡಿ ಒಮ್ಮೆ ಮಾಡೀನ್ರಿ ಇದ್ರ ಬಗ್ಗೆ ಕ್ಲಾಸ್, ಕನ್ನಡದಾಗನ ಐತದ ಡೀಟೇಲ್ ಆಗಿ. ಇನ್ನೊಂದ್ ಸಾರಿ ಕೂಡ ನಿಮಗೆ ಬೇಕಂದ್ರೆ ವಿಡಿಯೋ ಮಾಡಿ ಕೂಡ ಕಳಿಸ್ತೇನ್ರಿ. ಏನಾದ್ರು ಬೇಕಿತ್ತಪ್ಪ ಅಂದ್ರೆ ವಿಡಿಯೋ ನಿಮಗೆ ಇನ್ನೊಂದು ಕನ್ನಡದಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಹಿತಿ ಬೇಕಿತ್ತು ಅಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಹಾಕ್ರಿ. ನಾ ವಿಡಿಯೋ ಮಾಡಿ ಕೂಡ ಇನ್ನೊಂದ್ ಸಾರಿ ತಿಳಿಸ್ತೇನ್ರಿ. ಇಲ್ಲಿ ಫಿಸಿಕ್ಸ್ಗೆ 10ರಿಂದ 11 ಬರ್ತಾರಿ, ಬಯಾಲಜಿಗೆ 10ರಿಂದ 11, ಕೆಮಿಸ್ಟ್ರಿಗೆ 8ರಿಂದ 9 ರೀ. ನೀವು ಜಾಸ್ತಿ ಏನು ಓದ್ಬೇಕಾಗಿಲ್ರಿ. 6th to 10th ಬುಕ್ ಅನ್ನ ಓದಿದ್ರೆ ಸಾಕ್ರಿ, ಅದರಲ್ಲಿರುವ ಕ್ವಶನ್ಸ್ ಬರ್ತಾವ್ರಿ. ಇದು ಸೈನ್ಸ್ಗೆ ಸಂಬಂಧಿಸಿದಂತೆ. ತಿಳಿತಲ್ಲ. ಇದೆಲ್ಲ ಕೂಡ ನಿಮ್ದು ಬ್ಲೂ ಪ್ರಿಂಟ್ ರೀ. ಎಲ್ಲಾ ಕೂಡ ಸ್ಕ್ರೀನ್ ಶಾಟ್ ಹೊಡೆದ ಒಂದ್ ಕಡೆ ಹಚ್ಕೋರಿ. ಇವ್ನ 5 ಫೋಟೋ ಏನದಲ್ಲ ಒಂದ್ ಕಡೆ ಹಚ್ಕೋರಿ. ಆಗಾಗ ನೋಡ್ತೀರಿ ನಾವ್ ಏನ್ ಓದಾಕತ್ತೀನಿ, ಏನ್ ಓದ್ಬೇಕು, ಏನ್ ಓದ್ಬಾರ್ದು ಅಂತೇಳಿ ನಿಮ್ಗ ತಿಳಿತದ್ರಿ. ಸೊ ಇದು ಬ್ಲೂ ಪ್ರಿಂಟ್ ಆಗೈತ್ರಿ. ಸ್ನೇಹಿತರೆ, ನಿಮಗೇನಾದ್ರು ಈ ಸಾರಿ 2026ರಲ್ಲಿ ಓದಾಕ ಸಿಲೆಬಸ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕ್ರಿ. ಇವ್ರು ನಿಮಗೆ ಸಿಲೆಬಸ್ ಅಲ್ಲಿರೋ GK, ಸೈನ್ಸ್, ಮ್ಯಾಥಮೆಟಿಕ್ಸ್ ಮತ್ತೆ ಅದೇ ರೀತಿ ರೀಸನಿಂಗ್, ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಒಂದು ತಗೋರಿ. ಪ್ರತಿ ಮಂತಿಗೆ 30ರಿಂದ 50 ರೂಪಾಯಿ ವಿಧಿಸ್ತಾರ. ಇವ್ರು ಕೇವಲ 200 ರೂಪಾಯಿದಲ್ಲಿ ಎಲ್ಲಾ ನೋಟ್ಸ್ ಪ್ಲಸ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೊಡ್ತಾರೆ. ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಆಲ್ರೆಡಿ 1 ನಿಮಿಷದ ನಂತರ ಏನ್ ನೋಡಿರಲ್ಲ ಅದಕ್ಕೆ ಅಲ್ಲಿ ನಂಬರ್ ಐತ್ರಿ, ಮೆಸೇಜ್ ಮಾಡ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.